ಬ್ರೆಡ್ಡಿಂದ ಮಾಡುವಂಥ ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬ್ರೆಡ್ ಮತ್ತು ಚೀಸನ್ನು ಉಪಯೋಗಿಸ್ಕೊಂಡು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಅಂತ ಒಂದು ರೆಸಿಪಿ ಇದು. ಇದು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ನಮಸ್ತೆ, ನಾನು ದೀಪ್ಸ್ ಕುಕ್ ಬೇಕ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮೊದಲಿಗೆ ನೀರುಳ್ಳಿ, 4 ನೀರುಳ್ಳಿ, 2 ಹಸಿಮೆಣಸು, 1 ಕ್ಯಾರೆಟನ್ನು ಚಿಕ್ಕದಾಗಿ ತುರ್ಕೊಳ್ಬೇಕು, ಅಥವಾ ಕಟ್ ಮಾಡ್ಕೊಳ್ಬೇಕು. ಫುಡ್ ಪ್ರೊಸೆಸರ್ ಇದ್ದರೆ ಅದ್ರ ಒಳಗೂ ಕೂಡ ಹಾಕ್ಕೊಳ್ಬೋದು. ನಾನು ತುಂಬ ಬೇಗ ಆಗಲಿ ಅಂತ ಈ ಥರ ಮಾಡ್ಕೊಳ್ತಿದ್ದೀನಿ. ಕೈಯಲ್ಲೇ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆ ಆಲೂಗಡ್ಡೆನ ಬೇಯಿಸಿ ಇದಕ್ಕೆ ಹಾಕ್ಕೊಂಡು ತುರ್ಕೊಳ್ತಾ ಇದ್ದೀನಿ. ನೀವು ಕೈಯಲ್ಲಿ ಕೂಡ ತುರ್ಕೊಳ್ಬೋದು. ಕೈಯಲ್ಲಿ ತುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸರ್ನ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ 2 ಸ್ಪೂನ್ ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಗೂ 1 ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನೀಗ ಇದಕ್ಕೆ ತಗೊಂಡಿರೋದು 4 ನೀರುಳ್ಳಿ, 2 ಹಸಿಮೆಣಸು, ಹಾಗೆ 1 ಕ್ಯಾರೆಟನ್ನು ತಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಇನ್ನೂ ಖಾರವಾಗಿ ಬೇಕು ಅಂದರೆ ಹಸಿಮೆಣಸನ್ನು ಹಾಕ್ಕೊಳ್ಳಿ, ಇನ್ನೂ ಬೇಕಿದ್ದರೆ. ಈಗ ಬ್ರೆಡ್ಡನ್ನು ಸೈಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೈಡ್ ಕಟ್ ಮಾಡ್ಕೊಳ್ಳೋದು ಕೂಡ ಮಿಕ್ಸಿಯಲ್ಲಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದು ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ರೋಲ್ ಮಾಡಲಿಕ್ಕೆ 2 ಬ್ರೆಡ್ ಪೀಸ್ ಬೇಕಾಗುತ್ತೆ. ಹಾಗೆ ಚೀಸನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚಿಕ್ಕ ಪೀಸ್ದಾಗಿ ಕಟ್ ಮಾಡ್ಕೊಳ್ಬೇಕು. ಚೀಸನ್ನು ತುರ್ಕೊಂಡ್ರೂ ಆಗುತ್ತೆ, ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಸ್ಟಫಿಂಗ್ ಫಸ್ಟೇ ರೆಡಿ ಮಾಡಿದ್ವಲ್ಲ, ಅದನ್ನು ಉಂಡೆ ಮಾಡ್ಕೊಂಡು ಕೈಯಲ್ಲೇ ತಟ್ಕೊಳ್ಬೇಕು ಚಿಕ್ಕದಾಗಿ. ಅದಕ್ಕೆ ಈಗಾಗಲೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಚೀಸನ್ನು ಹಾಕ್ಕೊಳ್ಬೇಕು. ಹಾಗೆ ಅದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಫಸ್ಟಿಗೆ ಇದೆಲ್ಲ ಹೀಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಬ್ರೆಡ್ಡನ್ನು ನೀರಲ್ಲಿ ಮುಳುಸ್ಕೊಂಡು ಆ ನೀರಿನ ಅಂಶವನ್ನು ತಕ್ಕೊಳ್ಬೇಕು. ತುಂಬ ಹೊತ್ತು ಇಡಬಾರ್ದು ನೀರಿನಲ್ಲಿ, ಕೂಡಲೇ ತೆಗಿಬೇಕು. ತುಂಬ ಜೋರಾಗಿ ಕೂಡ ಪ್ರೆಸ್ ಮಾಡಬಾರ್ದು, ಕಟ್ ಆಗುತ್ತೆ. ಈಗಾಗಲೇ ರೆಡಿ ಮಾಡ್ಕೊಂಡಿರೋ ಆಲೂಗಡ್ಡೆ ಸ್ಟಫಿಂಗ್ನ ಮಧ್ಯೆ ಇಟ್ಟು ಅದರ ಮೇಲಿನ ಇನ್ನೊಂದು ಬ್ರೆಡ್ ಪೀಸನ್ನು ಕವರ್ ಮಾಡ್ಕೊಳ್ಬೇಕು. ಹಾಗೆ ಕೈಯಿಂದನೇ ರೋಲ್ ಮಾಡಬೇಕು. ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ತಾ ಬರಬೇಕು. ತುಂಬ ಅದರ ಮೇಲೆ ಪ್ರೆಷರ್ ಹಾಕಿದರೆ ಕಟ್ ಆಗುತ್ತೆ ಬ್ರೆಡ್ ಪೀಸು. ನೋಡಿ, ಈಗ ರೆಡಿಯಾಗಿದೆ. ಇನ್ನೊಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಮಾಡುವಾಗ ಬ್ರೆಡ್ ಎಷ್ಟು ನೀರಲ್ಲಿ ಮುಳಿಸ್ಬೇಕು ಏನು ಅಂತ ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗಲ್ಲ. ಹಾಗೆ ಮಾಡ್ತಾ ಗೊತ್ತಾಗ್ತಾ ಹೋಗುತ್ತೆ. 1 ಪೀಸ್ ಕಟ್ ಆಯಿತು ಅಂದರೆ ನೆಕ್ಸ್ಟ್ ಬೇರೆ ಪೀಸ್ ತಗೊಂಡು ಅದಕ್ಕೆ ಹಾಕ್ಕೊಳ್ಳಿ. ಹೀಗೆ ರೋಲ್ ಮಾಡುವಾಗ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡೋದು ಒಳ್ಳೆಯದು. ಅದರ ನೀರಿನ ಅಂಶ ಇದ್ದರೆ ಹೋಗುತ್ತೆ. ಈಗಾಗಲೇ ಸೈಡ್ ಕಟ್ ಮಾಡಿರೋ ಬ್ರೆಡ್ ಪೀಸ್ನ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಅದರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೋಡ್ಕೊಳ್ಬೇಕು. ತುಂಬ ಕ್ರಿಸ್ಪಿಯಾಗಿ ಬರಲಿಕ್ಕೆ ಈ ಬ್ರೆಡ್ ಪೌಡರೇ ಕಾರಣ. ಹಾಗೆ ಚೆನ್ನಾಗಿ ಅದರೊಳಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 2 ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನೋಡಿ, 2 ಕಡೆ ಚೆನ್ನಾಗಿ ಕಾದಿದೆ. ಈಗ ತೆಗಿತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಮಾಡಲಿಕ್ಕೇನು ತುಂಬ ಕಷ್ಟ ಅನಿಸೋದಿಲ್ಲ. ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೊಳ್ಬೋದು. ಆಲೂಗಡ್ಡೆನ ಬೇಯಿಸಿಟ್ಕೊಂಡ್ರೆ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗೋವಂಥ ರೆಸಿಪಿ ಇದು. ನೀವು ಕೂಡ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ.
ಈ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಎಲ್ಲರಿಗೂ.